ಕಾಂಗ್ರೆಸ್ ಮುಖಂಡರು ಹಾಗೂ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜಣ್ಣವರು ಈ ಒಂದು ಮುಖಂಡರಾದಂಥ ದೀಪಕ್ ರವರಿದ್ದಾರೆ. ಮತ್ತೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಕಿರಣ್ ರವರು, ಜಿಲ್ಲಾ ದೇವಪ್ಪನವರು ಮತ್ತು ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದಂಥ ವಿಜಯ್ ಕುಮಾರ್ ರವರು ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ನಾನು ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನು ನಮ್ಮ ಮುಖಂಡರುಗಳು ನಾವು ಮಾಧ್ಯಮ ಸ್ನೇಹಿತರ ಜೊತೆ ಏನು ಬೇಡ ಅನ್ಸುತ್ತೆ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ಮೊನ್ನೆ ನಮ್ಮ ಗೌರವಾನ್ವಿತ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಕೆಲವು ವಿಚಾರವನ್ನು ಮೈಸೂರು ಕಾರ್ಖಾನೆ ಸಂಬಂಧಪಟ್ಟಂಗೆ ತಮ್ಮಗಳ ಜೊತೆ ಚರ್ಚೆ ಮಾಡಿ ಕೆಲವೊಂದು ಶಂಕಾಸ್ಪದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಪಷ್ಟೀಕರಣ ಕೊಡ್ತೀವಿ. ಜೊತೆಗೆ ನಿನ್ನೆ ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರು ಕೆಲವು ಅನಗತ್ಯವಾದ ಚರ್ಚೆಯನ್ನು ಮಾಧ್ಯಮದ ಮೂಲಕ ಮಾಡೋದ್ರ ಮೂಲಕ ಮತ್ತೆ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಅದನ್ನೇ ಹೇಳೋದ್ರ ಮೂಲಕ ಹೇಳ್ತಾ ಇರುವಂಥದ್ದನ್ನು ಸಮ ಮಾಡ್ತೀವಿ. ಜೊತೆಗೆ ಮೊನ್ನೆ ನಡೆದಂಥ ಕರ್ನಾಟಕ ರಾಜ್ಯದ ವಿಧಾನಸಭಾ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಸಾಂವಿಧಾನಿಕವಾದ ವಿಚಾರ ನಡೆದ ಸಂಬಂಧಪಟ್ಟಂಗೂ ಕೂಡ ತಮ್ಮೆದುರುಗಡೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರುಗಳು ಆಗಮಿಸಿದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಮೊನ್ನಿನ ಪತ್ರಿಕಾಗೋಷ್ಠಿಯಲ್ಲಿ ಖಾಸಗೀಕರಣದ ಹುನ್ನಾರವೇ ಅಂತಕ್ಕಂಥದ್ದನ್ನು ಪ್ರಶ್ನೆ ಎತ್ತಿದ್ದಾರೆ. ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ರೈತ ಬಂಧುಗಳಿಗೆ ಮತ್ತು ನಮ್ಮ ರೈತ ಹಿತರಕ್ಷಣಾ ಸಮಿತಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಅಪ್ಪಿತಪ್ಪಿನೂ ಆಲೋಚನೆ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ನಾನು ದಾಖಲೆ ಸಮೇತ ತಮಗೆ ಹೇಳ್ತಾ ಇದ್ದೀನಿ. 2023ರಲ್ಲಿ ನಮ್ಮ ಸರ್ಕಾರ ಆದ ತಕ್ಷಣ 50 ಕೋಟಿ ರೂಪಾಯಿನ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಒಂದು ಶಕ್ತಿಯನ್ನು ಪ್ರಥಮವಾಗಿ ಕೊಡೋದ್ರ ಮೂಲಕ 2,41,000 ಟನ್ನು ಕಳೆದ 8-10 ವರ್ಷಗಳಿಂದ ಹರಿದೇ ಇರುವಂಥ ನಮ್ಮ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಸಕ್ಕರೆ ಸಚಿವರು, ನಮ್ಮೆಲ್ಲ ಶಾಸಕರ ಒತ್ತಾಯದ ಮೇರೆಗೆ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡೋದ್ರ ಮೂಲಕ ಮತ್ತೊಮ್ಮೆ ಆರ್ಥಿಕ ಶಕ್ತಿ ತುಂಬಿದ್ರು. ನಾವು ವೇಜ್ ಬೋರ್ಡು ಮತ್ತು ಆ ಬೆಂಗಳೂರು ಆಸ್ತಿಯನ್ನು ನಾವು ಸಂಪೂರ್ಣವಾಗಿ OTS ಸೆಟ್ಲ್ಮೆಂಟ್ ಮಾಡೋದು ಮತ್ತು ಹೊಸ ಟರ್ಬೈನ್ ಹಾಕೋದು ಎಲ್ಲ ಸಂಬಂಧಪಟ್ಟಂಗೆ ಸುಮಾರು 10 ಕೋಟಿಯನ್ನು ನಾವೇನು ವೆಚ್ಚ ಮಾಡಿದ್ವಿ 24-25ರಲ್ಲಿ 25-26ಕ್ಕೆ ಮತ್ತೆ 10 ಕೋಟಿಯನ್ನು ವರ್ಕಿಂಗ್ ಕ್ಯಾಪಿಟಲ್ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಆರ್ಥಿಕ ಶಕ್ತಿಯನ್ನು ತುಂಬಿದೆ. ಇದಕ್ಕೆ ಪೂರಕವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಕಳೆದ 2-2.5 ವರ್ಷಗಳಿಂದ ದಾಖಲೆಯ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಮ್ಮ ಜೊತೆ ಪದೇ ಚರ್ಚೆ ಮಾಡಿ ನಾನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದನ್ನು ಅವರೂ ಕೂಡ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಸುಮಾರು 27 ಎಕರೆ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದು ಅದನ್ನು ವಶಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ವಿ. ತಮಗೆಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಭಾಳ ಮುಖ್ಯವಾಗಿ 120 ಕೋಟಿ ರೂಪಾಯಿ ನಮ್ಮ ಅಟ್ಯಾಚ್ಮೆಂಟ್ ತಂದಿತ್ತು ಬೆಂಗಳೂರು ಆಸ್ತಿನ ಆದಾಯ ತೆರಿಗೆ. ಅದನ್ನು ಕಾನೂನು ಹೋರಾಟ ಮಾಡಿ ಅದನ್ನು ವೇ ಆಫ್ ಮಾಡಿ ಈಗ ನಾವು ಆದಾಯ ತೆರಿಗೆಯಿಂದ ಋಣಮುಕ್ತರಾಗಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಹಲವಾರು ಬಾರಿ ಒತ್ತಾಯ ಮಾಡಿದ್ರಿ ನಾಗರಾಜನಪ್ಪನವ್ರದ ಪ್ರಕರಣ ಏನಾಯಿತು ಅಂತ. ಈಗ ನಮ್ಮ C&I ಸೆಕ್ರೆಟರಿ ಅವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ DC ಅವರಿಗೆ ಈ ವಸೂಲಾತಿ ಸಂಬಂಧಪಟ್ಟಂಗೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಮುಂದಾಗಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಸಕ್ಕರೆ ಕಾರ್ಖಾನೆ ಇತಿಹಾಸ ಸುಮಾರು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 113 ಕೋಟಿ, ನಾವು ಆರ್ಥಿಕ ಶಕ್ತಿ ತುಂಬಿರ್ತಕ್ಕಂಥ ಒಂದು 300 ಕೋಟಿ, ಕೇವಲ 2-2.5 ವರ್ಷದಲ್ಲಿ ಸುಮಾರು 400 ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆಗೆ ನಾವು ತುಂಬಿದ್ದೀವಿ. ಇಷ್ಟೆಲ್ಲವನ್ನೂ ಕಣ್ಣು ಮುಂದೆ ಇಟ್ಕೊಂಡು ನಮ್ಮ ಆತ್ಮೀಯರು ಅದ್ಯಾಕೆ ಆ ರೀತಿ ಹೇಳಿದ್ರು, ಅದ್ರ ಜೊತೆಗೆ
ಬಹುಶಃ ಕಡೆ ಪೇಜಲ್ಲಿ ನೋಡಿ, ಬಹುಶಃ ಈ ತಿಂಗಳಲ್ಲೇ ಅಂತಿಮ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸುಮಾರು 74 ಕೋಟಿ ಪದೇ ಪದೇ ಬಾಯ್ಲಿಂಗ್ ಹೌಸ್ 2 ವರ್ಷದಿಂದ ಕೈ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮಂಡಿಸಿದಾಗ ಸರ್ಕಾರಕ್ಕೆ, ಆ ಬಾಯ್ಲಿಂಗ್ ಹೌಸ್ಗೆ 50-60 ಕೋಟಿ, ಜೊತೆಗೆ ನಮ್ಮ ಮೊಲಾಸಿಸ್ ಟ್ಯಾಂಕ್ ಲೀಕ್ ಆಯ್ತಲ್ಲ, ಹೊಸ ಮೊಲಾಸಿಸ್ ಟ್ಯಾಂಕ್ಗೆ ಮತ್ತು ಬಾಯ್ಲರ್ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಕ್ಕೂ ಸುಮಾರು 74 ಕೋಟಿನ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವ ಶಾಸಕರೆಲ್ಲರೂ ಒತ್ತಾಯದ ಮೇರೆಗೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಅದು ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿ ಸಕ್ಕರೆ ಕಾರ್ಖಾನೆಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ನಾವು ರೈತರ ಹಿತವನ್ನು ನಾವು ಕಾಪಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೈಶುಗರ್ನ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ನಾಯಕರ ನೇತೃತ್ವದಲ್ಲಿ ಖಾಸಗೀಕರಣದ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಸಮರ್ಥವಾಗಿ 26-27ನೇ ಸಾಲಿನಲ್ಲಿ ಸುಮಾರು 5,80,000 ಒಪ್ಪಿಗೆ ಆಗಿದೆ. ಮೈಸೂರು ಸಕ್ಕರೆ ಕಾರ್ಖಾನೆ 12 ವರ್ಷಗಳ ಇತಿಹಾಸದಲ್ಲಿ 5,80,000 ಟನ್ನನ್ನು ನಮ್ಮ ರೈತ ಬಂಧುಗಳು ನಾವು ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡ್ತೀವಿ ಅಂತ 26-27ಕ್ಕೆ ಈಗಾಗಲೇ ಒಪ್ಪಿಗೆ ಕೂಡ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಯಶಸ್ಸಿನ ದಿಕ್ಕಿಗೆ ನಾವು ಕೊಂಡೊಯ್ತೀವಿ ಹೊರತು ಯಾವುದೇ ಕಾರಣಕ್ಕೆ ವಿಫಲರಾಗಿ ಖಾಸಗೀಕರಣದ ಆಲೋಚನೆನ ಇನ್ನು ಮುಂದೆ ನಮ್ಮ ನಾಯಕರುಗಳು ಯಾರೂ ಕೂಡ ಹಿತರಕ್ಷಣಾ ಸಮಿತಿಯರಾಗ್ಬೋದು, ರೈತ ಬಂಧುಗಳಾಗ್ಬೋದು, ಆ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳ್ತಾ, ಭಾಳ ಮುಖ್ಯವಾಗಿ ಈಗ ಕೆಲವು ದಿನಗಳ ಹಿಂದೆ ಹಲವಾರು ಒಂದು ಮನವಿ ಮೂಲಕ ನಮ್ಮ ಸಕ್ಕರೆ ಕಾರ್ಖಾನೆ ಹಿತೈಷಿಗೆ ಸಂಬಂಧಪಟ್ಟಂಥವ್ರು ಪತ್ರ ಕೊಟ್ಟರು ಅಂದ್ಬಿಟ್ಟು ನಮ್ಮ ಸರ್ಕಾರ ನಮ್ಮ ಮೈಸೂರಿಗೆ ಸಂಬಂಧಪಟ್ಟಂಗೆ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದೆ. ಅದನ್ನೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನೂ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಲೆಕ್ಕಪತ್ರ ವಿಭಾಗಕ್ಕೆ ಮತ್ತು ನಮ್ಮ ಕಮರ್ಷಿಯಲ್ ವಿಭಾಗಕ್ಕೆ ಮತ್ತು ನಮ್ಮ ಕೇನ್ ವಿಭಾಗಕ್ಕೆ ಮತ್ತು ನಮ್ಮ ಎಸ್ಟೇಟ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ. 23-24 ಸಕ್ಕರೆ ಕಮ್ಮಿ ಬರೋಟ್ಟಿಗೆ ಸಾಧ್ಯನೇ ಇಲ್ಲ. ಎಲ್ಲ ಡಾಕ್ಯುಮೆಂಟು ರೆಡಿ ಇದೆ. ಟೆಂಡರ್ ಕರೆದಿರೋದು, ಟೆಂಡರ್ ಫ್ಲೋಟ್ ಮಾಡಿರೋದು ಅಪ್ ಟು ಡೇಟ್ ರೆಡಿ ಇದೆ. ಮತ್ತು ಮೀಸಲಾತಿನ ಅನ್ವಯಿಸಿಲ್ಲ ಅಂದ್ರೆ ಪ್ರತಿಯೊಂದು ಕೂಡ ನಾವು ರೋಸ್ಟ್ರ್ ಪ್ರಕಾರನೇ ಮಾಡಿದ್ದೀವಿ. ನಾವು ಆ ವಿಚಾರಕ್ಕೆ ಹೋದರೆ ನಾನು ವೈಯಕ್ತಿಕವಾಗಿ ತಮ್ಗೆ ಹೇಳೋದಾದರೆ ನನ್ನ PS ಗಳು ಕೂಡ ಆ ಮೀಸಲಾತಿ ಅನ್ವಯನೇ ನಾನು ಇಟ್ಕೊಂಡಿರೋದು. ಅದರಲ್ಲೂ ಕೂಡ ನಾವು ರೋಸ್ಟ್ನ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಮಾಡಿಲ್ಲ. ಉಳಿದಂತೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ. ಬಹುಶಃ ತಮಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು. 24-25 ಆಗ್ಬೋದು, 25-26 ಆಗ್ಬೋದು, ದಾಖಲೆಯ ಪ್ರಮಾಣದಲ್ಲಿ ಮೊಲಾಸಸ್ನ ನಾವು ಮಾರಿದ್ದೀವಿ. JP ಡಿಸ್ಟಿಲರಿಯವರು ನಿಮ್ಮ ಈ ದರಕ್ಕೆ ನಾವು ತಗೊಳ್ಳೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟುಕೊಂಡವ್ರು ನಮ್ಮ ಮೊಲಾಸಸ್ ಸುಮಾರು 37 ರೂಪಾಯಿ 60 ಪೈಸೆಗೆ 40,000 ಕ್ವಿಂಟಲು ಟೆಂಡರ್ ಮೂಲಕ ಮಾರಾಟ ಮಾಡಿದ್ವಿ. ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ 1,300 ರೂಪಾಯಿ ಫ್ರೆಶ್ ಮಡ್ 1 ಟನ್ನಿಗೆ ಮಾರಿದ್ದೀವಿ. ಬೀಟ್ ಕೂಟ್ ಓಪನ್ ಬಿಟ್ ಹೋಗ್ಬಿಟ್ಟಿದ್ದೀವಿ. ಮಂಡ್ಯ ಜಿಲ್ಲೆ ಒಳಗಡೆ ಯಾವುದೇ ಸಕ್ಕರೆ ಕಾರ್ಖಾನೆ ಫ್ರೆಶ್ ಮಡ್ಡನ್ನು ಆ ಮಟ್ಟಕ್ಕೆ ಮಾರಾಟ ಮಾಡಿಲ್ಲ. ಅಷ್ಟು ನಾವು ಅತ್ಯುತ್ತಮ ದರಕ್ಕೆ ಮಾರಾಟ ಮಾಡಿದ್ದೀವಿ. ಹೌದೌದು, ಅಲ್ಲ ಒಳ್ಳೆ ರೇಟಿಗೆ ಮಾರಾಟ ಮಾಡಿದ್ದೀವಿ ನಾವು ಅಂತ. ಹೌದೌದು, ಅದಕ್ಕೆ ಸಂಬಂಧಪಟ್ಟಂಗೆ ಈ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಾವು ಮೈಸೂರು ಸಕ್ಕರೆ ಕಾರ್ಖಾನೆ ನಡೆಸಿದ್ದೀವಿ. ಬಂದೆ ಹೇಳ್ಬಿಡ್ತೀನಿ, ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. ಮಾಡ್ತಿದ್ದೀವಿ. ಜೊತೆಗೆ ಭವಿಷ್ಯದಲ್ಲೂ ಕೂಡ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಭರವಸೆಯನ್ನು ನಮ್ಮ ರೈತ ಬಂಧುಗಳಿಗೆ ನೀಡ್ತೀವಿ. ಅಂತಿಮವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಬರಬೇಕಾದಂಥ ಬಾಕಿನೂ ಕೂಡ ಒಂದೇ ಶಾಟಲ್ಲಿ ಕೊಟ್ಟಿದ್ದೀವಿ. ಕಡೆ 1-1.5 ಕೋಟಿ ಮುಗಿದಿದೆ. ಅದನ್ನೂ ಕೂಡ ಇನ್ನು 3 ದಿನದೊಳಗಡೆ ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಮಾಧ್ಯಮ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಡ್ತಾ, ಈ ಮಾಹಿತಿಯನ್ನು ದಯಮಾಡಿ ನಮ್ಮ ಹಿತರಕ್ಷಣಾ ಸಮಿತಿಯವರು ಮತ್ತು ರೈತ ಬಂಧುಗಳಿಗೂ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತಾ, ಈಗ ತಾವೇನೋ ಕೇಳೋಕೊಟ್ಟಿದ್ರೆ ಆ ಸಂಬಂಧಪಟ್ಟಂಗೆ ದಯಮಾಡಿ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ತಾವು ಕೇಳ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸಮರ್ಥವಾಗಿ ಸತ್ಯ ಮಾಹಿತಿಯನ್ನು ಕೊಡ್ತೀವಿ. ಇದನ್ನು ಮೊನ್ನೆ C&A ಸೆಕ್ರೆಟರಿ ಮೀಟಿಂಗ್ ಕರೆದು ನಮ್ಮ ಉಸ್ತುವಾರಿ ಸಚಿವಗಳು ಸೂಚನೆ ಕೊಟ್ಟವ್ರೆ. ಸರ್ಕಾರಿ ಆದೇಶವನ್ನು ನೀವು ಮಾಡಬೇಕು ಅಂತ C&A ಸೆಕ್ರೆಟರಿ ಅವ್ರಿಗೆ ಹೇಳವ್ರೆ. ಈ ಮುಂದಿನ ವಾರದಲ್ಲೇ ಸರ್ಕಾರ ಆದೇಶನೂ ಹೊರಬಿಡ್ತಾ ಇದೆ. ಅದನ್ನು ಆಲ್ರೆಡಿ ನಾವು DC ಅವ್ರ ಜೊತೆಯಲ್ಲೂ ಮಾತಾಡಿದ್ವಿ. ಅವರು ನೀವು ಹೇಳಿದ್ರು ಈ ಆದೇಶದಿಂದ ನಾವು ಅಟ್ಯಾಚ್ಮೆಂಟ್ ಹೋಗೋಕ್ಕಾಗಲ್ಲ, ಜಿಯೋ ಕೊಡಿ ಅಂದರು. ಕೊಡ್ತಾ ಇದ್ದೀವಿ. ತಹಸೀಲ್ದಾರರು ಕರೆದು ಹೇಳಿದ್ರೆ ನೀವು ಜಿಯೋ ಕೊಟ್ಟ ತಕ್ಷಣ ನಾವು ಎಲ್ಲ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಹೋಗ್ತೀವಿ ಅಂತ DC ಅವ್ರು ನಮ್ಗೆ ಮನವರಿಕೆನೂ ಮಾಡಿಕೊಟ್ಟವ್ರೆ. ಅಲ್ಲಲ್ಲ ಪ್ರೊಸೀಜರು ನೀವೇನೇ ಮಾಡಬೇಕು ಅಂದರೂ ನೀವು ಯಾವುದೇ ನ್ಯಾಯಾಲಯದ ಆದೇಶ ಕೊಡಬೇಕು,
ಅದಾದ ನಂತರ ಅವರು ಲೀಗಲ್ ಒಪಿನಿಯನ್ಗೆ ಹೋಗಬೇಕು, ಲೀಗಲ್ ಒಪಿನಿಯನ್ನು ಕೊಡಬೇಕು. ಆ ಲೀಗಲ್ ಒಪಿನಿಯನ್ ಕೊಟ್ಟ ನಂತರ ಡಿ ಸಿ ಅವ್ರಿಗೆ ಹೇಳಬೇಕು, ಡಿ ಸಿ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಬೇಕು. ಫೈನಲ್ ಸ್ಟೇಜು. ಇನ್ನು ಮಾಹಿತಿ ಯಾವುದೇ ಕಾರಣಕ್ಕೂ ಇನ್ನು ಡಿಲೇ ಆಗೋ ಪ್ರಶ್ನೆ ಇಲ್ಲ, ಅಂತಿಮ ಘಟ್ಟದಲ್ಲದೆ ಯಾವುದೇ ಕ್ಷಣದಲ್ಲೂ ಗೌರ್ಮೆಂಟ್ ಆರ್ಡ್ರು ಆಗುತ್ತೆ, ಆ ಕ್ಷಣದಲ್ಲೇ ಅಟ್ಯಾಚ್ಮೆಂಟ್ಗೂ ಹೋಗ್ತಕ್ಕಂಥ ವಿಚಾರದಲ್ಲಿ ರಾಜಿ ಇಲ್ಲ ಅನ್ನುವಂಥ ಮಾತು. ಈ ಬಾರಿ ದಯಮಾಡಿ ಶ್ರೀನಿವಾಸ್ ಅವರೇ, ಈ ಬಾರಿ 26-27ಕ್ಕೆ ಕಳೆದ 24-25 ಸುಮಾರು ಸ್ವಾವಲಂಬಿ ಆಗಿದೆ. ನಮ್ಮ ಎನರ್ಜಿಲಾಗ್ಬೋದು ಮತ್ತು ಮಾರಾಟದಲ್ಲಾಗ್ಬೋದು. 26-27ಕ್ಕಂತೂ ಈ ಒಬ್ಬರು ಇರಿ ಒಬ್ಬೊಬ್ರು ಒಂದು ಶಿವಣ್ಣ ಶಿವ ಒಂದು ನಿಮಿಷ ಶಿವಣ್ಣ ಕೇಳಿಸ್ಕೊಳ್ಳಿ. ಉತ್ತಮವಾದ ಪ್ರಶ್ನೆ ಇದು. ಅಧಿಕೃತ ಮಾಹಿತಿ ನಾನು ಅಧ್ಯಕ್ಷನಾಗಿ ನೀಡ್ತಾ ಇರೋದು 24 ತಿಳಿದಿರುವಂತೆ ಹೊಸ ನೂತನ ವರ್ಷದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಏನು ವಿಶೇಷ ಅಧಿವೇಶನ ಕರೆದಿತ್ತು, ಆ ಅಧಿವೇಶನದಲ್ಲಿ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇವತ್ತು ಸಂಪೂರ್ಣ ರಾಜ್ಯಪಾಲರು ಬಿ ಜೆ ಪಿಯ ಕೈಗೊಂಬೆಯಾಗಿ ನಡ್ಕೊಂಡಿದ್ದಾರೆ. ಆಮೇಲೆ ರಾಷ್ಟ್ರ ಗೀತೆಗೂ ಕೂಡ ಅದು ನಿಲ್ಲದೆ, ಒಂದು ಸಂಯಮನ ತೋರದೆ, ರಾಷ್ಟ್ರಗೀತೆಗೂ ಕೂಡ ನಿಲ್ಲದೆ ಅವರು ಹೊರನಡೆದಿರುವಂಥದ್ದು ಇವತ್ತು ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ, ನಮ್ಮ ರಾಜ್ಯಕ್ಕೆ ಮಾಡಿದಂಥ ಅವಮಾನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಈ ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು, ಕರ್ನಾಟಕ ರಾಜ್ಯ ಬಿಟ್ಟು ಹೋಗಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಹಾಗೂ ಬೆಂಗಳೂರಲ್ಲೂ ಕೂಡ ಮಂಗಳವಾರ ರಾಜಭವನ್ ಚಲೋನು ಕೂಡ ಇಟ್ಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಹಾಗೆ ನಾವು ನಿನ್ನೆ ಇದರ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ಎಲ್ಲ ಗಮನಿಸಿದ್ವಿ. ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು, ಆಮೇಲೆ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಧಾರ್ಮಿಕ ಇದಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡುವಂಥದ್ದು, ಆಮೇಲೆ ದರಿದ್ರ ಸರ್ಕಾರ ಅಂತ ಹೇಳುವಂಥದ್ದು, ಇವೆಲ್ಲ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದವರು ಬಿಡಬೇಕು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ಜಿಲ್ಲಾ JDS ನಾಯಕರು ಹೇಳಲಿ. ಇವತ್ತು ಏನಾರ ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದ್ದರೆ, ಏನಾರ ಒಳ್ಳೆ ಕೆಲಸ ನಡೆದಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 13-18 ಆಮೇಲೆ ಈಗಿಂದ ಕೆಲಸ ನಡೆದಿದೆ ಹೊರತು ಅವರ ಕಾಲದಲ್ಲಿ ಯಾವುದೇ ಥರದಂಥ ಮಂಡ್ಯ ಜಿಲ್ಲೆಗೆ ಕೆಲಸಗಳು ನಡೆದಿಲ್ಲ. ಹಂಗಾಗಿ ಇವತ್ತು ಕೇಂದ್ರ ಸಚಿವರಾಗಿ ಅವರಲ್ಲಿ 2 ವರ್ಷ ಕಳೆದಿದೆ. ಕೇಂದ್ರ ಸಚಿವರಾಗಿ ಏನು ಅವರ ಗುರುತರವಾದ ಯೋಜನೆಗಳೇನು ಮಂಡ್ಯ ಜಿಲ್ಲೆಗೆ ಬರೀ ಅಲ್ಲ 2 ವರ್ಷಕ್ಕೆ 3 ವರ್ಷದಲ್ಲಿ 2 ವರ್ಷದ್ದು ಹೇಳ್ಬೇಕಲ್ಲ ಅವರು. ಸುಮ್ಮನೆ ನಾವು ಪತ್ರ ಬರೆದಿದ್ದೀವಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಲಿ, ಕೇಂದ್ರ ಸಚಿವರು ಜಿಲ್ಲೆಯ ಹಿತದೃಷ್ಟಿಯಿಂದ ಹೋಗಿ ಭೇಟಿ ಮಾಡಬಾರ್ದು ಅಂತಿದೆಯಾ? ಅಲ್ಲಿ ನೋಡೋಣ, ನೋಡ್ತಾ ಇದೀವಲ್ಲ ಎಲ್ಲ ಜಿಲ್ಲೆ 2 ವರ್ಷ ಬೇಕಾ ತರೋದಕ್ಕೆ. ಹಂಗಾಗಿ ಯಾಕೆ ಅವೆಲ್ಲ ಸುಮ್ಮನೆ ಅವ್ರಿಗೆಲ್ಲ ಏನಂದ್ರೆ ಮೇಲ್ನೋಟಕ್ಕೆ ಮಾತ್ರ ಅವರು ಜಿಲ್ಲೆ ಬಗ್ಗೆ ಅಭಿಮಾನ ತೋರಿಸೋದು ಹೊರತು ಒಳ ಅಂತರದಲ್ಲಿ ಅವ್ರಿಗೆ ಯಾವುದೇ ಒಂದು ಅನುಕಂಪ ಆಗಲಿ ಇದಾಗಲಿ ಮಂಡ್ಯ ಜಿಲ್ಲೆ ಜನತೆ ಮೇಲೆ ಅವ್ರಿಗಿಲ್ಲ. ಆಮೇಲೆ ಅವ್ರನ್ನೆಲ್ಲ ಈಗ ರಾಮನಗರದಿಂದನೂ ಕಳಿಸಾಗಿದೆ, ಆಮೇಲೆ ಇದರಿಂದನೂ ಹಾಸನಿಂದನೂ ಕಳಿಸಾಗಿದೆ. ಹಾಗಾಗಿ ಮಂಡ್ಯದಲ್ಲಿ ಈ ಒಂದು ಭಾವಾತ್ಮಕವಾದ ಜೀವಿಗಳು ನಮ್ಮ ಮಂಡ್ಯ ಜಿಲ್ಲೆ ಜನ ಅಂತ ಅದನ್ನು ದುರುಪಯೋಗ ಮಾಡಿಕೊಂಡು ಇಲ್ಲಿ ನೆಲೆ ಕಾಣಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಹೊರತು ಅದಕ್ಕೂ ಕೂಡ ಯಾರು ನಾವು ಕಾಂಗ್ರೆಸ್ಸು ಆಸ್ಪದ ಕೊಡೋದಿಲ್ಲ, ನಮ್ಮ ಜನನೂ ಆಸ್ಪದ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಸುಮ್ಮನೆ ಆರೋಪ ಮಾಡೋದು ಟೀಕೆ ಮಾಡೋದನ್ನೇ ಅವರು ಒಂದು ಇದು ಮಾಡ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀವಿ. ನಾವು ಅಟ್ಲೀಸ್ಟ್ ನಮ್ಮ ಕಂಟೆಂಟ್ ಏನಂದರೆ ಜಿಲ್ಲಾ ಮಂತ್ರಿಗಳ ಬಗ್ಗೆ ಭಾಳ ಹಗುರವಾಗಿ ಯಾವಾಗೂ ಮಾತಾಡ್ತಾ ಇರ್ತಾರೆ. ಅವರು ಯಾವಾಗೂ ಕೂಡ ಶಾಶ್ವತವಾದಂಥ ಮಾಜಿ ಶಾಸಕರು. ಅವರು ಮಾಜಿ ಶಾಸಕರಿಗೆ ಈ ಮೂಲಕ ನಾವು ಉತ್ತರ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಹಗುರವಾಗಿ ಮಾತಾಡಿದ್ರೆ ನಿಮಗೆ ತಕ್ಕ ಸಾಕ್ಷಿ ಆಗಬೇಕಾಗುತ್ತೆ. ನಾವು ಕಾರ್ಯಕರ್ತರು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. 1 ನಂಬರ್ 2 ಏನು ಅಲ್ಲಿ ಏನೋ ಹಗರಣ ನಡೆದಿದೆ, ಅದು ಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ಎದುರುಗಡೆ ನಿನ್ನೆ
ಯಾರೇ ತಪ್ಪಿಸಸ್ತ್ರಿದ್ರು ಕೂಡ ಶಿಕ್ಷೆ ಆಗುತ್ತೆ, ಅದೆಂತೆ ದೊಡ್ಡ ಮನುಷ್ಯ ಇದ್ದರೂ ಕೂಡ ಶಿಕ್ಷೆ ಆಗುತ್ತೆ, ಯಾವುದೇ ದೊಡ್ಡ ಅಧಿಕಾರಿ ಇದ್ದರೂ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಆದರೆ ಅವರೇ ಮಂತ್ರಿಗಳೇ ಇದನ್ನು ಜವಾಬ್ದಾರಿ ಹೊರಬೇಕು ಅವರು ಅಂತ ಹೇಳ್ತಾರಲ್ಲ. ಈ ಪ್ರಜ್ವಲ್ ರೇವಣ್ಣ ಮಾಡಿದ್ರಲ್ಲ, ಇಡೀ ದೇಶ ಪ್ರಪಂಚ ಮಾಡೋ ಕೆಲಸನ ನೋಡೋಂಥ ಕೆಲಸ ಮಾಡಿದ್ರಲ್ಲ, ಅಸಹ್ಯವಾದ ಕೆಲಸ ಮಾಡಿದ್ರಲ್ಲ. ಹಂಗಾದ್ರೆ ಇದು ಅವ್ರು ಕುಮಾರಣ್ಣ ಅವರು ಹೊರ್ತಾರ ಜವಾಬ್ದಾರಿನ? ಕುಮಾರಸ್ವಾಮಿ ಅವ್ರು ಒಪ್ತಾರ ಹೊರಬೇಕಾದು? ನಾವೇನಾರ ಯಾವಾಗಾದ್ರೆ ಹೇಳಿದವ ಆ ಮಾತನ್ನು? ಇಡೀ ದೇಶ, ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸವನ್ನು ಇವ್ರ ಪಾರ್ಟಿಯ ಒಬ್ಬ ಮುಖಂಡ ಮಾಡಿದನಲ್ಲ. ಇದನ್ನು ನಾವು ಯಾವತ್ತಾದರೂ ಇದನ್ನು ಕುಮಾರಸ್ವಾಮಿಯವರು ಇದನ್ನು ಜವಾಬ್ದಾರಿ ಇವತ್ತು ತಲೆ ತಗ್ಗಿಸಬೇಕು ಅಂತ ಹೇಳಿದ? ಏನು ಹೇಳಿಲ್ಲ. ಹಾಗಾಗಿ ಇವ್ರದ್ದು ಯಜ್ಞಗಳು, ಅವ್ರ ತಟ್ಟೆಯಲ್ಲಿ ಯಜ್ಞಗಳಿದೆ. ಆದರೆ ಈ ರೀತಿ ಕೆಲಸ ಇಲ್ವಲ್ಲ ಮಾಡಲಿಕ್ಕೆ. ಎಲ್ಲ ನಿರುದ್ಯೋಗಿಗಳವರು ಇದನ್ನು ಮಾತಾಡಲಿಕ್ಕೆ, ಇದು ಮುಂದೆ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಅಂತ ನಾವು ಈ ಮೂಲಕ ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ.